ಅಣ್ಣ ಬೀಗ್ರ ಬಂಗಾರ ತಂದಿರಲ್ಲ ಸಾಹೇಬ ಬಂಗಾರದಂತ ಮಗಳು ಕೊಟ್ರಲ್ಲ ಸಾಕು ಬಿಡ ಬೀಗ್ರ ಒಬ್ರೇ ಇದೆ ಹಾಗೆ ಆತ್ಮೀಯ ಸೋದರರು ರಾಜು ಅಣ್ಣ ಗೊಲಗೇರಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಇದ್ದಂತ ಎಲ್ಲ ನಮ್ಮ ಕಲಾವಿದರು ಬಹಳ ಜನ ಬರೋದ್ರಿಂದ ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ದಯಮಾಡಿ ಫೋಟೋ ಯಾರು ತಗೊಂಡಿದ್ದು ಕೆಳಗೆ ಹೋಗ್ಬಿಟ್ಟು ದಯಮಾಡಿ ಅವರು ಎಲ್ಲರೂ ಹಾಗೆ ಯಾಕಂದ್ರೆ ಬಹಳಷ್ಟು ಜನ ಸ್ನೇಹಿತರು ಕಲಾವಿದರು ಕಲಾಭಿಮಾನಿಗಳು ಬಂದಿರೋದ್ರಿಂದ ಎಲ್ಲರಿಗೂ ಅವಕಾಶ ಇರಬೇಕು. ಯಾರು ಫೋಟೋ ತಗೊಂಡ್ರಿ, ಯಾರು ಸನ್ಮಾನ ಮಾಡಿದ್ರಿ, ದಯವಿಟ್ಟು ತಾವೆಲ್ಲ ಕೆಳಗಡೆ ನಿರ್ಗಮಿಸಬೇಕು ಅಂತ ಹೇಳಿ ಎಲ್ಲರಲ್ಲಿ ಕೈ ಮುಗಿದು ವಿನಂತಿಯನ್ನ ಮಾಡ್ಕೊತಾ ಇದ್ವಿ. ಜೊತೆಗೆ ಭೋಜನ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಊಟ ಮಾಡ್ತಾ ಈ ಒಂದು ಸಂಗೀತದ ಸವಿಯನ್ನ ತಾವೆಲ್ಲ ಸವಿಬೇಕಂತೇಳಿ ಎಲ್ಲ ಕಲಾಭಿಮಾನಿಗಳಲ್ಲಿ, ಸ್ನೇಹಿತರಲ್ಲಿ, ಬಂಧು ಬಾಂಧವರಲ್ಲಿ ವಿಜ್ಞಾಪನೆಯನ್ನ ಮಾಡ್ಕೊತಾ ಇದ್ದೀವಿ. ದಯಮಾಡಿ ಇಲ್ಲಿ ಹಿಂದ್ಗಡೆ ಏನ್ ಖಾಲಿ ಮೇಲೆ ನಿಂತಾರೆ ದಯಮಾಡಿ ಒಂದ್ ಸ್ವಲ್ಪ ಕೆಳಗೆ ಇಳ್ಕೊಂಡ್ಬಿಡ್ರಿ, ಅರ್ಥ ಮಾಡ್ಕೊಡ್ರಿ. ಯಾಕಂದ್ರೆ ವೇದಿಕೆ ಮೇಲೆ ಇಷ್ಟು ಮಂದಿ ಇದ್ರೆ ಕಂಟ್ರೋಲ್ ಆಗಲ್ಲ, ಇಲ್ಲಿಗಾದ್ರೆ ಒಳಗೆ ಹೋಗ್ಬಿಡ್ತಾನ ಮತ್ತ ನಮ್ಮ ಮಾಲಕ. ಓಕೆ, ನಮ್ಮೆಲ್ಲ ಕಲಾವಿದರು ಆಗಮಿಸ್ತಾ ಇದ್ದಾರೆ. ಸಪ್ನಾ, ಪುಷ್ಪ, ಭೀಮಾ ಬರ್ರಿ ಆ ಜೊತೆಗೆ ನಮ್ಮ ಪೂರ್ಣಮ್ ಡ್ಯಾನ್ಸರ್ ಆಗಮಿಸಿದ್ದಾರೆ. ಪೂಜಾ ಬಂದಿದ್ದಾಳೆ. ಸುರೇಶ್ ನಮ್ಮ ಅವರು ಅದು ಬೇರೆ ಐತಿ ಅಂತಕ್ಕಂಥ ಹಾಡಿನ ಮೂಲಕ ಹೆಸರನ್ನು ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕದ ಜನಪದ ಗಾಯಕ ಸುರೇಶ್ ಇಂಜಿಗೇರಿ ಕೂಡ ಆಗಮಿಸಿದ್ದಾರೆ. ಕಲಾವಿದರನ್ನ ಹೊರತುಪಡಿಸಿ ಎಲ್ಲರೂ ದಯವಿಟ್ಟು ಬಹಳ ಜನ ಬಂದಿರಿ. 5 ನಿಮಿಷ ಲೇಟ್ ಅಲ್ಲಿ ಎಲ್ಲರೂ ಆರಾಮ್ ಬರ್ರಿ. ಫೋಟೋ ತಗೊಂಡ್ರೆ ದಯವಿಟ್ಟು ಊಟ ಮಾಡ್ರಿ, ಯಾರು ಹಂಗ ಹೋಗ್ಬಿಡ್ರಣ. ಇನ್ನೂ ಚಂತಕಾಲ ನಾಳೆ ತನಕ ಇಲ್ಲೇ ಸಿಗ್ತೀನಿ ನಿಮ್ಗೆ. ನಾನ್ ನಿಮ್ಮೂರಿಗೆ ದಿನ ಬರ್ತೀನಿ, ಇವತ್ತು ನೀವು ನಮ್ಮೂರಿಗೆ ವಾಪಸ್ ಟೈಮ್ ಬಂದಿರಿ. ಅದಕ್ಕೆ ಸಂಜೆ ಮುಂದೆ ರಾತ್ರಿ 8-9 ತಾವೆಲ್ಲರೂ ಇಲ್ಲೇ ವಸ್ತಿ ಊಟ ಮಾಡಿ ಸುರೇಶ್ ಇಂಜಿಗೇರಿ ಡ್ಯಾನ್ಸ್ ಇರುತ್ತೆ. ಹಾಗೆ ಗುರು ಅಣ್ಣ ಉಪ್ಪಾರ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ದಯಮಾಡಿ. ನಮ್ಮ ವಿನಾಯಕ್ ಭಟ್ರು, ಹನುಮಂತ್ ಮಾಲಿಕ್ ಆಗಮಿಸಿದ್ದಾರೆ. ದಯವಿಟ್ಟು ಅವರು ಕೂಡ ವೇದಿಕೆಗೆ ಬಂದು ತಮ್ಮ ಒಂದು ಹಾಡನ್ನು ಪ್ರಸ್ತುತಪಡಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಮತ್ತು ನಮ್ಮ ದಯವಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ವಿನಂತಿ ಮಾಡ್ಕೊಳ್ತೇವೆ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡ್ರಿ, ವೇದಿಕೆ ಬಹಳ ಚಿಕ್ಕದಿದೆ, ಬಹಳ ಜನ ಇಲ್ಲಿ ನಿಂತ್ಕೊಂಡಿದ್ದೀರಿ. ದಯವಿಟ್ಟು ತಾವು ನಿರ್ಗಮಿಸಬೇಕು ಕಲಾವಿದರು ಬಿಟ್ಟಂತೆ ತಮ್ಮ ವಿನಂತಿ ಮಾಡ್ತಿದ್ದಾರೆ. ದಯಮಾಡಿ ಮಾರ್ಯ
ಸ್ವಲ್ಪ ಕೆಲವು ಇಳಿಸೋ ಎಲ್ಲಾರು ಮಾರ್ಯಾನೆ ಹೇಳ್ತಾರೆ ಏನ್ ಮಾಡಿದ್ರಿ ಸಾಹೇಬ್ರ ನೀವ್ರ ಬರ್ರಿ ಹೋಗಿ ಏ ಯಾರೋ ಮಾರ್ಯಾಣ ಜಗ್ಯಾಡವ ಏ ಜಗ್ಯಾಡ ಬಿಡ್ರಿ ಅವ್ನು ನಮ್ಮ ಅದಾನ ನಮ್ಮ ಹರೀಶ್ ಅವರು ಕೂಡ ವೇದಿಕೆಗೆ ಆಗಮಿಸಿದ್ರು. ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಹಾಗೆ ಕೂಡ ನಮ್ಮ ಹನುಮಂತ ಆಲ್ಮಟ್ಟಿ ಅವರು ಬರೆದಂತ ಸಾಹಿತ್ಯ ಪರಸು ಈ ಕಡೆ ಬರ್ರಿ, ಎಲ್ಲರೂ ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಓಕೆ ಈ ಕಡೆ ಬರ್ರಿ. ದಯವಿಟ್ಟು ಇಲ್ಲಿ ವೇದಿಕೆ ಮೇಲೆ ಇದ್ದಂಥವ್ರು, please. ಹಾಗೆ ಮಾಡಿದ್ದು ಮಜಾಕ ಹಾಡ ಆಡಿದಕ್ಕ ಅವರು ಏನೋ ತಗೊಂಡ್ಬಿಟ್ಟಾರೆ. ಯಾಕಂದ್ರೆ ನಮ್ಮ ಭಾಷೆ ಅವ್ರ ಅರ್ಥ ಆಗಿಲ್ಲ ಅವ್ರಿಗೆ, ಅದಕ್ಕಾಗಿ ತಮಾಷೆಗಾಗಿ ಆಡಿದ್ದು ಎಲ್ಲ ಇಲ್ಲಿ ಆ ಒಂದು ವರ್ಷ ಸುಡಿಯೋದಕ್ಕೆ ಓಕೆ. ನಮ್ಮ ಹರೀಶನ ಕಬಡ್ಡಿ ಕಿಲಾಡಿಗಳು ಹರೀಶನ ದಂಪತಿ ಸಮೇತವಾಗಿ ಆಗಮಿಸಿದ್ದಾರೆ. ವರ್ಷವೊಂದಿಗೆ ಧನ್ಯವಾದಗಳು. ನಮ್ಮ ಹರೀಶನ್ನ ಯಾಕಂದ್ರೆ ರಂಗಭೂಮಿಯೊಳಗೆ ಬೆಳೆದಿರ್ತಕ್ಕಂಥವರು ನಮ್ಮ ಮೈಲಾರಿ ಮತ್ತು ಹರೀಶನ ಮೈಲಾರಿ ಕುರಿತು, ಗೃಹ ಪರಿಷತ್ ಕುರಿತು, ಕಲಾವಿದರ ಕುರಿತು ಒಂದೆರಡು ನುಡಿಗಳನ್ನ ಹರೀಶನ್ನ ಮಾತಾಡ್ಬೇಕಂತೇಳಿ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಅದು ಮೈಲಾರಿ ಅವ್ರ ಮನೆ ಅನ್ನಕ್ಕಿಂತ ಇದು ನಮ್ಮ ಮನೆ ಓಪನಿಂಗಿಗೆ ಬಂದಂಗೆ. ಯಾಕಂತಂದ್ರೆ ನಾವೆಲ್ಲರೂ ಹಂಗಾದೀವಿ. ನಮ್ಮ ವೀರು ಆತು, ಆಮೇಲೆ ನಮ್ಮ ಬಾಡೂರು ಆತು, ಎಲ್ಲರೂ ಒಂದೇ ಮನೆ ಹುಡುಗರು ಇದ್ದಂಗೆ ಅದೀವಿ. ಯಾಕಂತಂದ್ರೆ ಉತ್ತರ ಕರ್ನಾಟಕದ ಕಲಾವಿದರು ನಾವು ಉಸಿರು. ಹಿಂಗಾಗಿ ಯಾರೇನು ಅವ್ರು ಬೇರೆ ಇವ್ರು ಬೇರೆ ಅನ್ನೋದಿಲ್ಲ. ಫೋನ್ ಹಚ್ಚಿ ಹೇಳಿದ ಈ ಮನೆ ಓಪನಿಂಗ್ ಐತಳ ಅಂತ, ನಿಂದ ಅಲ್ಪ ಅದು ನಾನು ಬರ್ತೀನಿ ತಗೋ ಅಂತಂದೆ. ಬರೋದು ಸ್ವಲ್ಪ ಲೇಟ್ ಆಯ್ತು. ನಮ್ಮ ಎಲ್ಲರವ್ರಿಗೆ ಇನ್ನ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಇನ್ನ ಇಂಥ 10 ಮನೆ ಕಟ್ಟಂಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ತೀನಿ. ಕಾರ್ಯಕ್ರಮಕ್ಕೆ ಬಂದಂತ ನಮ್ಮನೆ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಕಲಾಭಿಮಾನಿಗಳಿಗೂ ಧನ್ಯವಾದಗಳು. ಹಿಂಗೆ ನಿಮ್ಮ ಆಶೀರ್ವಾದ ಇರಲಿ ಎಲ್ಲರ ಮ್ಯಾಗೂ. ನಿಮ್ಮ ಆಶೀರ್ವಾದದಿಂದ ಇನ್ನೂ ಎತ್ತರಕ್ಕೆ ನಾವೆಲ್ಲ ಕಲಾವಿದರು ಬೆಳಿತೀವಿ. ಅಷ್ಟೇ ಥ್ಯಾಂಕ್ ಯು ನಜಿ, ಥ್ಯಾಂಕ್ ಯು ಸೋ ಮಚ್. ಮನಿ ಕಟ್ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳಿದ್ದಾರೆ. ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ತಂದೆಯ ಕನಸನ್ನ ನನಸನ್ನ ಮಾಡಿದ್ದಾನೆ ನಮ್ಮ ಮೈಲಾರಿ ಮತ್ತು ಅವರ ಸಹೋದರ ಬಸನ್ನ. ಅವ್ರಿಗೆ ಮತ್ತೊಮ್ಮೆ ಸ್ವಾಗತ, ಧನ್ಯವಾದ ಅರ್ಪಿಸುತ್ತಾ ದಯವಿಟ್ಟು ಯಾರೂ ಹಾಗೆ ಹೋಗಬಾರ್ದು. ಬಂದಿರತಕ್ಕಂಥವ್ರು ಸಿಹಿಯಾದ ಭೋಜನ ರೆಡಿ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಊಟ ಮಾಡ್ತಾ ಈ ಒಂದು ಸಾಕಷ್ಟು ಜನ ಕಲಾವಿದರು ಉತ್ತರ ಕರ್ನಾಟಕದ ಹೆಸರಾಂತ ಕಲಾವಿದರು ಆಗಮಿಸಿದ್ದಾರೆ. ನಮ್ಮ ಕಾಮಿಡಿ ಕಿಲಾಡಿಯಲ್ಲಿ ನಡೆಸಿರ್ತಕ್ಕಂಥ ನಮ್ಮ ಹರೀಶನ್ನ ಅವರು ದಂಪತಿ ಸಮೇತವಾಗಿ ಆಗಮಿಸಿದ್ದಾರೆ. ಬಹಳಷ್ಟು ಜನ ಇಲ್ಲಿ ಹಾಡ್ತಾರೆ, ನಿಮ್ಮನ್ನ ರಂಜಿಸ್ತಾರೆ. ದಯವಿಟ್ಟು ತಾವೆಲ್ಲರೂ ಕೂಡ ಅದನ್ನ ನೋಡ್ತಾ ಊಟ ಮಾಡಬೇಕು ಅಂತೇಳಿ ಬಂದಿರತಕ್ಕಂಥ ಕಲಾಭಿಮಾನಿಗಳಲ್ಲಿ, ಬಂಧು ಬಾಂಧವರಲ್ಲಿ, ಸ್ನೇಹಿತರಲ್ಲಿ ವಿಜ್ಞಾಪನೆಯನ್ನ ಮಾಡ್ಕೊತಾ ಮಾಡ್ತೇವೆ. ದಯವಿಟ್ಟು ವೇದಿಕೆ ಮೇಲೆ ಇದ್ದಿರ್ತಕ್ಕಂಥವ್ರು ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊತಾ ಇದ್ದೀನಿ. ಯಾರು ಬಂದಾರ ಯಾರು ಹೋಗ್ಯಾರ ಅಂತ ಗೊತ್ತಾಗಲ್ಲ. ಬಹಳಷ್ಟು ಸಂಖ್ಯೆಗಳು ದೂರದಿಂದ ಆಗಮಿಸಿರ್ತಾರೆ, ಅವ್ರಿಗೆ ಅವಕಾಶ ಮಾಡಿಕೊಡ್ರಿ. ಬಹಳ ದೂರದಿಂದ ಬಂದಿರ್ತಾರೆ ಅವ್ರ ಅಭಿಮಾನಿಗಳು, ಅವ್ರ ಸ್ನೇಹಿತರು, ಕಲಾವಿದರು. ಅವ್ರಿಗೆ ಅವಕಾಶ ಎಲ್ಲರೂ ಕಲಾವಿದರ ಜೋಡಿ ಫೋಟೋ ತಗೊಳಕ ಕೆಳಗೆ ದಯಮಾಡಿ ಮ್ಯಾಲ ಬರಕ್ ಹೋಗ್ರಿ. ಫೋಟೋ ಕೊಡು, ಅರ್ಥ ಮಾಡ್ಕೊಡು ಪ್ಲೀಸ್. ಶ್ರೀಯುತರಾದ ನಮ್ಮ ಜ್ಞಾನಪ್ಪಣ್ಣ ಚಲವಾದಿ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಅವ್ರನ್ನು ಕೂಡ ನಾನು ವೇದಿಕೆಗೆ ತುಂಬ ಹೃದಯದಿಂದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅಣ್ಣ, ತಾವು ಸಾಕಷ್ಟು ವೇದಿಕೆಯನ್ನು ನಮ್ಮ ಮೈಲಾರಿ ಅವರಿಗೆ ಕೊಟ್ಟಿದ್ದೀರಿ, ನಮ್ಮ ಕಲಾವಿದರಿಗೆ ಕೊಟ್ಟಿದ್ದೀರಿ. ತಾವು ಕೂಡ ಇಲ್ಲಿ ವೇದಿಕೆಗೆ ಆಗಮಿಸಿದ್ದೀರಿ. ತಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ದಯವಿಟ್ಟು ಇಲ್ಲಿ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸಹಪಾಠಿಗಳು, ಸ್ನೇಹಿತರು, ಯಾರ್ಯಾರು ಇಲ್ಲಿ ಹಾಡಿದ್ದೀರಿ, ಡ್ಯಾನ್ಸ್ ಮಾಡಿದ್ದೀರಿ, ಸನ್ಮಾನ ಮಾಡಿದ್ದೀರಿ, ತಾವು ದಯವಿಟ್ಟು ಕೆಳಗಡೆ ಬರ್ರಿ ಮತ್ತು ಇನ್ನೊಂದರಿಗೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಹರೀಶಣ್ಣವರ ಧರ್ಮ ಪತ್ನಿಯವರು, ಅವರು ಕೂಡ ರಂಗಭೂಮಿಯ ಕಲಾವಿದೆ, ಅದಕ್ಕೆ ಕಾಮಿಡಿ ಕಲಾವಿದಲ್ಲಿ ಕೂಡ ಅವರು ನಟನೆಯನ್ನ ಮಾಡಿದ್ರು. ಈಗ ಅವರು ನಿಮ್ಮ ಮುಂದೆ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಗೆ ಧ್ವನಿ ಆಗ್ತಾರೆ. ಕೇಳಿ ಅವರ ಗೀತೆ. Yeah.
ಸುರೇಶ್ ಇಂಚಗಿರಿ ಅವರು ಮಂದಿರ ಅವರು ಕೂಡ ಟಿಸಿ ಉಪಾಧ್ಯಕ್ಷರು ಕೂಡ ಹಾರ್ದಿಕ ಒಂದು ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ಥ್ಯಾಂಕ್ ಯು. ಏನೇ ಮಾತಾಡುತ್ತಾರೆ ತಮಾಸ್ಗೋಸ್ಕರ ಮಾತ್ರ ಟ್ರ್ಯಾಕ್ ನಮಸ್ಕಾರ ರೀ ಮಾದೇವ್ರ, ಆರಾಮ್ರಿ? ಆಡಂಗಿ ಹೊಸ ಸಾಂಗ್ ಆಡ್ತೀರ? ಹೌದು. ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕು ಗುಡ್ಗುಡ್ಡಿ ನನ್ನೂರ, ಗುಡ್ಗುಡ್ಡಿ ಊರಾಗ ಬಂದ ನಿಂದ ಯಾವ ಊರ?
ಬರ್ಲಿ ಜೋರದ ಚಪ್ಪಾಳೆ. ಈ ಜೋಡಿಗೊಂದು ಜೋರ ಚಪ್ಪಾಳೆ ಬರಲಿ. ಅಣ್ಣ ಜೋಡಿ ಹೇಗಿದ್ರಿ ಅಣ್ಣ? ಇಲ್ಲಿ ನೋಡಿದ್ರಿ ಅಣ್ಣ, ಒಂದ್ ನಿಮಿಷ ಏನೋ ತಂಗಿ ದೋಸ್ತ, ಜೋಡಿ ಹೇಗೆ ದೋಸ್ತ? ಸೂಪರ್ ಅಲ್ಲ? ಇಂಥ ಜೋಡಿ ಎಲ್ಲ ಸಿಗ್ತದೆ. ಅದಕ್ಕೆ ನಮ್ಮ ಲೋಕಾಪುರದಿಂದ ಲೋಕೇಶ್ ಅನ್ನು ಕೂಡ ಆಗಮಿಸಿದ್ದಾರೆ. ಅವರೆಲ್ಲ ಗೆಳೆಯರ ಬಳಗನು ಕೂಡ ಪ್ರೀತಿಯಿಂದ ಎಲ್ಲ ಕಂಡಿರ್ತಾರೆ. CCTV ಇದ್ದಂಗೆ ನಮ್ಮ ಹಾಗೆ ಬಾಯಸ್ ಕುಸ್ತಿಗೆ ಅವರು ಕೂಡ ವೇದಿಕೆ ಮೇಲೆ ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾ, ಅವರಿವರು ಹೇಳದೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಯಾಕಂದ್ರೆ ನನ್ನ ಹೆಸರು ಓದಿರಲಿಲ್ಲ, ನಿನ್ನ ಹೆಸರು ಓದಿರಲಿಲ್ಲ ಅಂತ ಆಗ್ಬಾರ್ದು. ನಿಜ ನಿಜ. ಅದಕ್ಕೆ ನಮ್ಮ ಗೋವಾ ಟೀಮ್ ಜೇನುಗೂಡಿನ ಟೀಮು ಈಗ